ಇದ್ರ ಮುಂಚಿನ ವಿಡಿಯೋನಲ್ಲಿ ಕಾಸ್ಟ್ ಆನ್ ಮಾಡೋದು ಮತ್ತು ನಿಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ಎರಡೇ ಇದನ್ನು ಕಲಿತು ಒಂದು ಶ್ರಗ್ ಮಾಡೋದು ಹೇಗೆ ಅನ್ನೋದು ಇವತ್ತು ನಾನು ಹೇಳ್ತೀನಿ. ಆಮೇಲೆ ಇವತ್ತು ಬೈಂಡ್ ಆಫ್ ಮಾಡೋದನ್ನು ಕಲ್ತ್ಕೊಳ್ಳೋಣ. ಬೈಂಡ್ ಆಫಲ್ಲೂ ಕಾಸ್ಟ್ ಆನ್ ಥರ ಅನೇಕ ವಿಧಗಳಿವೆ. ಆದರೆ ಇವತ್ತು ನಾನು ಮಾಡ್ತಾ ಇರೋದು ಸಿಂಪಲ್ ಬೈಂಡ್ ಆಫ್. ಈ ಒಂದೇ ಒಂದು ಹೆಣಿಗೆಯಿಂದ ನಿಟ್ ಮಾಡೋದ್ರಿಂದ ಒಂದು ಶ್ರಗ್ಗನ್ನು ನಾವು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದರ ಜೊತೆಗೆ ನಾವು ನಮಗೆ ಅಳತೆನ ಹೇಗೆ ತಗೋಬೇಕು, ಒಂದು ಹಾಕ್ಕೊಳ್ಳೋ ಉಡುಪಿನ ಆಕಾರಕ್ಕೆ ಎಷ್ಟು ಅಗಲ ಅಥವಾ ಎಷ್ಟು ರಿಂಗ್ಸನ್ನು ನಾವು ಹಾಕೋಬೇಕು ಅನ್ನೋದು ಇವತ್ತು ನಾನು ಹೇಳ್ತೀನಿ. ಅದು ಗೊತ್ತಿದ್ದೀರ, ಯಾವುದೇ ಒಂದು ಹಾಕಿಕೊಳ್ಳೋ ಥರದ್ದು ಬಟ್ಟೆ ಅಥವಾ ಕ್ಲೋತಿಂಗ್ ಅಂತ ಏನಂತೀವೋ ಅದನ್ನು ಮಾಡೋದು ತುಂಬ ಕಷ್ಟ. ಅದನ್ನು ಹೇಗೆ ನೀವು ಮಾಡಬೇಕು ಅನ್ನೋದನ್ನ ಮೊದಲು ಕಲ್ತ್ಕೋಬೇಕು. ನನಗಿದು ಗೊತ್ತಿಲ್ದಿರ ಸುಮಾರು ಒಂದು 3-4 ವರ್ಷ ನಾನು ಹಾಕಿ ಬಿಚ್ಚಿ ಮಾಡಿದ್ದೀನಿ ಹೊರತು ಯಾವುದು ಸರಿಯಾದ ಒಂದು ಅಳತೆಯಲ್ಲಿ ಬರಲೇ ಇಲ್ಲ. ಯಾಕೆಂದರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನಮ್ಗೆ ಗೊತ್ತಿದ್ದು ನಿಟ್ಟು ಮತ್ತು ಪರ್ಲ್ ಮಾತ್ರ. ಆದ್ದರಿಂದ ಈಗ ನಾನು ಅದನ್ನು ಕಲ್ತಿರೋದ್ರಿಂದ ಯಾರೇ ಒಬ್ಬರು ಶುರು ಮಾಡಬೇಕಾದ್ರೆ ಏನೇನು ಗೊತ್ತಿರಬೇಕು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದಾದ ಒಂದು ಪ್ರಾಜೆಕ್ಟ್. ಇದಕ್ಕೆ ನಿಮಗೆ ಇಷ್ಟೇ ಅಳತೆ ಬೇಕು, ಹೀಗೆ ಇರಬೇಕು ಅನ್ನೋದು ಏನೂ ಇಲ್ಲ. ಆದರೆ ಅಳತೆ ಏನಕ್ಕೆ ಹೇಳ್ಕೊಡ್ತೀನಿ ಅಂದರೆ, ಚಿಕ್ಕ ಮಕ್ಕಳಾದರೆ ಅವರ ದೇಹದ ಸೊಂಟ ಇದು ಆಕೃತಿಗೆ ಸರಿ ಹೊಂದಕ್ಕೆ ಸುಮಾರು ದೊಡ್ಡವ್ರಿಗಿಂತ ಚಿಕ್ಕದಾಗಿರೋದು ಬೇಕಾಗುತ್ತೆ. ಉದ್ದವೂ ಅಷ್ಟೇ, ಅಗಲವೂ ಅಷ್ಟೇ. ಅದನ್ನು ನಾವು ಒಂದು ಅಳತೆ ತಗೊಳ್ಳೋಕ್ಕೋಸ್ಕರ ಮಾಡ್ಕೋಬೇಕು. ಇದರಲ್ಲಿ 1-2 ಇಂಚು ಹೆಚ್ಚು ಅಥವಾ ಕಮ್ಮಿ ಆಗೋದ್ರಿಂದ ಏನು ನಷ್ಟ ಇಲ್ಲ. ಕಮ್ಮಿ ಆದರೆ ಕಷ್ಟ, ಹೆಚ್ಚಾದರೆ ಏನೂ ಪರವಾಗಿಲ್ಲ. ಆದ್ದರಿಂದ ಮೊದಲು ನಾವು ಶುರು ಮಾಡಿ ಏನೋ ಒಂದನ್ನು ಮಾಡಿದ್ದೀವಿ ಅನ್ನೋ ಇದು ಅದನ್ನು ನಾವು ಹಾಕ್ಕೊಂಡಾಗ ಬರೋ ಸಂತೋಷ ಸಮಾಧಾನಕ್ಕೋಸ್ಕರ ಸಿಂಪಲ್ ಆಗಿರೋ ಇದನ್ನು ಹೇಳ್ಕೊಡ್ತೀನಿ. ಇದನ್ನು ಹಾಕ್ತಾ ನಮ್ಮ ಕೈಯಿನ ಇದು ಕೂತ್ಕೊಳ್ಳುತ್ತೆ, ಅಭ್ಯಾಸ ಆಗುತ್ತೆ. ನಮಗೆ ನಮ್ಮ ಹಾಕುವ ಗತಿ ಕೂಡ ಇದರಿಂದ ಜಾಸ್ತಿ ಆಗುತ್ತೆ. ಇದನ್ನು ಇವತ್ತು ಹೇಗೆ ಅನ್ನೋದು ನೋಡೋಣ. ನಿಮಗೆ ಇದ್ರ ಮೊದಲಿನ ವಿಡಿಯೋಸ್ ನೋಡಿಲ್ಲ ಅಂದರೆ ಕಾಸ್ಟ್ ಆನ್ ಮತ್ತು ನಿಟ್ ಹೇಗೆ ಮಾಡೋದು ಅನ್ನೋದೇನಾದರೂ ಕಲಿಬೇಕು ಅಂತಿದ್ರೆ ಇದ್ರ ಜೊತೆಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ಅನ್ನೋದು ಇದನ್ನು ಲಿಂಕ್ ಕೊಟ್ಟಿದೆ, ದಯವಿಟ್ಟು ಅದರಲ್ಲಿ ನೋಡ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಗಿದೆ. ಇದು ಒಂದು ಆಯತಾಕಾರದಲ್ಲಿ ಮಾಡಿರೋ ಒಂದು ನಿಟ್ ಹಾಕಿರೋ ಇದನ್ನು ಬರೀ ನಾವು ಒಂದು ಈ ಥರ ಅರ್ಧದಲ್ಲಿ ಮಾಡಿಸ್ಕೊಂಡು ನಮಗೆ ತೋಳು ಅಥವಾ ನಮ್ಮ ಸುತ್ತಳತೆ ಎಷ್ಟಿದೆಯೋ ಅಷ್ಟಾದ್ಮೇಲೆ ಒಂದು ಇದಕ್ಕೆ ಹೊಲಿಗೆ ಹಿಂಗೆ ಹಾಕ್ಕೊಂಡು ಬಿಟ್ಟರೆ ಇದು ರೆಡಿ ಆಗೋಗುತ್ತೆ. ಇದರಲ್ಲಿ ನಿಮಗೆ ಮಾಡಬೇಕಾದ ಕೆಲಸ ಇಷ್ಟೇ. ನಿಮಗೆ ಸುಮಾರು ಎಷ್ಟು ಅಳತೆ ಬೇಕಾಗಬಹುದು, ಈ ಅಳತೆ ಎಷ್ಟು ಬೇಕಾಗಬಹುದು, ಈ ಉದ್ದ ಎಷ್ಟು ಬೇಕಾಗಬಹುದು, ಇದನ್ನು ನೋಡಿಕೊಂಡ್ರೆ ಸಾಕು. ಆಮೇಲೆ ಅದರಂತೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಬಿಟ್ಟು ಮಧ್ಯದಲ್ಲಿ ಈ ಥರ ಮಡಿಸ್ಕೊಂಡ್ರೆ, ಮಧ್ಯದಲ್ಲಿ ಈ ಥರ ಸ್ವಲ್ಪ ಇದನ್ನು ಎಕ್ಸ್ಟ್ರಾ ಇಟ್ಕೊಂಡು ಮಡಿಸಿದ್ರೆ ಇದು ನಿಮಗೆ ಕಾಲರ್ ಥರ ಬರುತ್ತೆ. ಅಷ್ಟೇ ಇದರದ್ದು. ನೀವು ಇಲ್ಲಿ ಕೊನೆಯಲ್ಲಿ ಬೇಕು ಅಂತಂದರೆ, ಈಗ ನಾನಿಲ್ಲಿ ಒಂದು ಇದನ್ನು ಹಾಕ್ಕೊಂಡಿದ್ದೀನಿ, ಇದೇ ದಾರದಿಂದ ಮಾಡಿರೋ ಲೂಪ್ ಮಾಡಿದ್ದೀನಿ. ಇನ್ನು ಇದಕ್ಕೆ ಬಟನ್ ಹಾಕಿಲ್ಲ, ಬಟನ್ ಹಾಕ್ಕೋಬೋದು. ಇಲ್ಲ ನೀವು ಈ ಥರ ಮಾಡಿಬಿಟ್ಟು ಪ್ರೆಸ್ ಬಟನ್ ಹಾಕ್ಬೋದು, ಅಥವಾ ಬೇರೆ ಯಾವುದೇ ರೀತಿಯೂ ಇದು ಕೂತ್ಕೊಳ್ಳೋ ಥರ ಮಾಡ್ಕೋಬೋದು. ಇಲ್ಲ ಬೇಡ ಅಂತಂದರೆ ಏನೂ ಇಲ್ದಿರ ಸುಮ್ಮನೆ ಶ್ರಗ್ಗನ್ನು ಮೈ ಮೇಲೆ ಹಾಕ್ಕೊಂಡು ಕೂಡ ಹೋಗಬಹುದು. ಇದಕ್ಕೆ ಇಲ್ಲಿ ಏನಾದರೂ ನೀವು ಹಾಕಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ಆದರೆ ತೋಳು ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಹೊಲಿಗೆ ಹಾಕಿ ಕಟ್ ಮಾಡ್ಕೋಬೇಕು. ಇಲ್ಲದಿದ್ದರೆ ತೋಳಿನ ಇದು ನಿಮ್ಗೆ ಇರೋದಿಲ್ಲ. ಬರೀ ಇದೆ ಆದರೆ ಇದು ನಿಮಗೆ ಶಾಲ್ ಥರ ಆಗುತ್ತೆ. ಚಿಕ್ಕದಾಗಿರೋದ್ರಿಂದ
ಮೈ ಮೇಲೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 2 ಕಡೆ ತೋಳುಗಳನ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ಇದು ತುಂಬ ಸಿಂಪಲ್. ಇದು ಈಗ ನಾನು ನನ್ನ ಮಗಳ ಸೈಜ್ಗೆ ಹಾಕೊಂಡಿರೋದ್ರಿಂದ ಅವಳಿಗೆ ಇಷ್ಟು ಸಾಕು ಅನ್ನೋ ಇದಕ್ಕೆ ನಾನು ಮಾಡಿದ್ದೀನಿ. ಇದರಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನೂ ಇಲ್ಲ. ಈ ಅಗಲ ನಿಮ್ಗೆ ಎಷ್ಟು ಬೇಕು, ಈ ಉದ್ದ ಎಷ್ಟು ಬೇಕು ಅನ್ನೋದು ಇದನ್ನು ನೀವು ನಿಮ್ಮ ಅಂದಾಜಿನ ಪ್ರಕಾರ ಮಾಡ್ಕೋಬಹುದು. ಇಲ್ಲ ನಿಮಗೆ ಸರಿಯಾದ ಈ ಸೊಂಟದ ಅಳತೆಗೆ ಅಥವಾ ದೇಹದ ಅಳತೆಗೆ ಬೇಕು ಅನ್ನೋದಾದರೆ ಅದನ್ನು ಯಾವ ಥರ, ಇದಕ್ಕೆ ಅಷ್ಟೇ ಅಲ್ಲ, ಯಾವುದೇ ಒಂದು ಇದಕ್ಕಾದರೂ, ನಾಳೆ ನೀವು ಸ್ವೆಟರ್ ಹಾಕೋದಾದರೂ ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸಾಮಾನ್ಯವಾಗಿ ಈ ಥರ ಶ್ರಗ್ಗು ಇದು ಶಾಲು ಮಾಡೋವಾಗ ತುಂಬ ಸ್ಟ್ರಿಕ್ಟಾಗಿ ಇಷ್ಟೇ ಅಳತೆದು ಅಥವಾ ಇಷ್ಟೇ ಅಗಲದ್ದು ಬೇಕು ಅನ್ನೋ ಇದು ಇರೋದಿಲ್ಲ. ನಿಮ್ಮ ಈ ಹೆಣಿಗೆಗಳು ನಿಮ್ಮ ಇಷ್ಟದ ಪ್ರಕಾರ ಇರುತ್ತೆ. ಆ್ಯಕ್ಚುಲಿ ಈಗ ನಾನು ಇದನ್ನು ಹಾಕಿರೋದು ಈ ದಾರಕ್ಕೆ ಬೇಕಾಗೋ ನೀಡಲ್ದು ದಪ್ಪ ಏನಿದೆ ಅದಕ್ಕಿಂತ ತುಂಬ ದಪ್ಪದ್ದು ತಗೊಂಡಿದ್ದೀನಿ. ಹಾಗಾಗಿ ಇದು ತುಂಬ ಲೂಸ್ ಆಗಿ ಬಂದಿದೆ ನೋಡಿ, ತುಂಬಾ ಲೂಸ್ ಆಗಿದೆ ಇದು. ಅದೇ ಥರ ಇದಕ್ಕೆ ಇದೇ ಥರ ಹಾಕಬೇಕು ಅಥವಾ ಹೀಗೆ ಹಾಕಬೇಕು ಅನ್ನೋದು ಏನು ಇಲ್ಲ. ನೀವು ಚಿಕ್ಕದಾಗಿ ಹಾಕಿದ್ರೆ ನಿಮ್ಮ ಇದು ಈ ಥರ ಹೆಣಿಗೆ ಚಿಕ್ಕದಾಗಿ ಬರುತ್ತೆ. ಇದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಾಕಿರೋದು. ಈ ಥರ ಪುಟ್ಟದಾಗಿ ಬರುತ್ತೆ. ಇದೇ ಸೈಜು ನೀಡಲ್ನ ನೀವು ದಪ್ಪ ಮಾಡ್ತಾ ಹೋದರೆ ಈ ಥರ ಅಗಲಕ್ಕೆ ಬರುತ್ತೆ. ಅದು ತುಂಬ ಲೇಸಿ ಥರ ಕಾಣುತ್ತೆ. ಇನ್ನು ನೀವು ನೀಡಲ್ಸ್ ಚಿಕ್ಕದು ತಗೊಂಡ್ರೆ ಇನ್ನೂ ಸ್ಟಿಫ್ ಆಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ. ಇದು ನಿಮಗೆ ಬಿಟ್ಟಿದ್ದು. ಆಮೇಲೆ ಈಗ ನೀವು ಹೇಗೆ ಇದರದ್ದು ಅಳತೆ ತಗೋಬೇಕು ಅನ್ನೋಣ, ಆ ಅಳತೆ ತಗೊಳ್ಳೋಕ್ಕೆ ನೀವು ಸ್ವಲ್ಪ ಒಂದು 25ರಿಂದ 30 ರಿಂಗ್ಸ್ ಹಾಕ್ಕೊಂಡು ಅದನ್ನು ಒಂದು 30 ಅಥವಾ 35 ಮನೆಗಳನ್ನ ಉದ್ದಕ್ಕೂ ಹಾಕ್ಕೋಬೇಕು. ಆಮೇಲೆ ಪ್ರತಿ ಇಂಚಿನಲ್ಲಿ ಎಷ್ಟು ರಿಂಗ್ ಬಂದಿದೆ ಇದು ನೋಡಿ, 1 2 3 4 5 6 ಈ ಥರ ಈ ಜಡೆಗಳನ್ನು ಎಣಿಸ್ಕೊಂಡು ಹೋಗಬೇಕು. 1 ಇಂಚಿನಲ್ಲಿ ಎಷ್ಟು ಜಡೆ ಬಂದಿದೆ, ಹಾಗೆ 1 ಇಂಚು ಹೈಟಿನಲ್ಲಿ ಎಷ್ಟು ಲೈನ್ಗಳನ್ನ ನೀವು ಹಾಕಿದ್ದೀರಾ, ಎರಡನ್ನೂ ನೀವು ಲೆಕ್ಕ ಇಟ್ಕೊಂಡು ಅದನ್ನು ನಿಮ್ಮ ಅಳತೆಗೆ ತಕ್ಕಂತೆ ಗುಣಿಸ್ಕೊಂಡು ಹೋಗಬೇಕು. ಆವಾಗ ಮಾತ್ರ ನಿಮಗೆ ಅದು ಸರಿಯಾದ ಅಳತೆ ಗೊತ್ತಾಗುತ್ತೆ. ಈ ಥರ ನೀವು ಮಾಡೋವಾಗ ಸರಿಯಾದ ನೀಡಲ್ ತಗೋಬೇಕು. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಎಷ್ಟು ಬೇಕಾಗತ್ತೆ ಅನ್ನೋದು ಬರುತ್ತೆ. ಈಗ ಇದೇ ನಾನು ಇಲ್ಲಿ ಹಾಕಿರೋದು ಇದೇ ಥರ ಸ್ಟ್ರಿಕ್ಟಾಗಿ ಇಷ್ಟೇ ಆಗಬೇಕು ಹೀಗೆ ಆಗಬೇಕು ಅನ್ನೋದು ಇಲ್ಲ. ಆದರೂ ಇದಕ್ಕೋಸ್ಕರ ನಾವು ಮಾಡ್ಕೋತೀವಿ. ಯಾಕೆ ಅಂತಂದರೆ ತೀರಾ ದೊಡ್ಡದಾದರೆ ಅಥವಾ ತೀರಾ ಚಿಕ್ಕದಾದರೆ ನಮಗೆ ಹಾಕಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕೂಡ ಇದೇ ಥರ ಒಂದು 20 ಲೈನ್ ಇಂದು ಸ್ಕ್ವೇರ್ ಒಂದು ಮಾಡಿಕೊಂಡು ಅದರ ಅಳತೆ ನೋಡಿಕೊಂಡು ಅದರ ಪ್ರಕಾರ ನಮಗೆ ಎಷ್ಟು ಬೇಕಾಗಬಹುದು ಅನ್ನೋ ಅಂದಾಜು ತಗೊಂಡು ಹಾಕ್ತೀವಿ. ಇದರಲ್ಲಿ 1 ಇಂಚ್ ಎಕ್ಸ್ಟ್ರಾ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಬಂದರೂ ಕೂಡ ನಿಮಗೇನು ತೊಂದರೆ ಆಗೋದಿಲ್ಲ. ಆದರೆ ಅದೇ ನೀವು ಒಂದು ಸ್ವೆಟರ್ ಹಾಕೋವಾಗ ಇದು ತುಂಬ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಇದೇ ಥರ ನಾನೊಂದು ಇದು ಹೇಗೆ ಚಿಕ್ಕದಾಗಿ ಇಷ್ಟೇ ಇದೆಯೋ ಅದೇ ಥರ ಇದು ದೊಡ್ಡದಾಗಿದೆ ಅಷ್ಟೇ. ಹೀಗೆ ಇದನ್ನು ಹಾಕಿಕೊಂಡು ಇಲ್ಲಿ ಈ ಥರ ಮಡಿಸ್ಕೊಂಡಿದ್ದೀವಿ. ಈ ಥರ ಈ ಎಡ್ಜಿನವರೆಗೂ ತೊಗೊಂಡು ಬಂದು ಈ ಥರ ಮಡಿಸ್ಕೊಂಡಿದ್ದೀವಿ. ಟ್ರಯಾಂಗಲ್ ಥರ ಈ ಥರ ಟ್ರಯಾಂಗಲ್ ಥರ ಇದನ್ನು ಮಡಿಸ್ಕೊಂಡಿದ್ದೀವಿ. ಈ ಮಧ್ಯದ ಇದು ಏನು ಓಪನ್ ಇರುತ್ತೋ ಇಲ್ಲಿ ನಿಮ್ಮ ನೆಕ್ ಬರುತ್ತೆ. ಈ ಮಧ್ಯದ ಇದಕ್ಕೆ ನಿಮ್ಮ ನೆಕ್ ಬರುತ್ತೆ. ಇಲ್ಲಿ ಇದು ಬೀಳದಿರ ಇರೋದಕ್ಕೋಸ್ಕರ ಇಲ್ಲಿ ನೀವು ಸ್ವಲ್ಪ ಹೊಲಿಗೆಗಳನ್ನು ಹಾಕೋತೀರ. ನಿಮ್ಗೆ ಎಷ್ಟು ಸುತ್ತಳತೆ ಬೇಕೋ ಅಷ್ಟನ್ನು ಬಿಟ್ಟು ಅದಾದಮೇಲೆ ತೋಳ್ಗಾಗಿ ಒಂದು ಸ್ವಲ್ಪ ಹೊಲಿಗೆಗಳನ್ನ ಹಾಕಿಕೊಳ್ತೀರ 2 ಕೊನೆಗಳಲ್ಲಿ. ಅಷ್ಟೇ ಇದರಲ್ಲಿ ಮಾಡಬೇಕಾಗಿರೋದು. ಈಗ ಇದರಲ್ಲಿ ಇಂಪಾರ್ಟೆಂಟ್ ಒಂದು ಇದು ಉಳಿದಿದೆ. ಏನು ಅಂದರೆ ಬೈಂಡ್ ಆಫ್ ಮಾಡೋದು, ಅಂದರೆ ಇದನ್ನು ಕೊನೆ ಮಾಡೋದು. ಈಗ ಇದಿಷ್ಟೇ. ಇದನ್ನು ಹಿಂಗೆ ನಾವು ಕಡ್ಡಿಯಿಂದ ಹೊರಗಡೆ ತೆಗಿಯೋಕ್ಕಾಗಲ್ಲ.
ಇದನ್ನು ಮುಗಿಸ್ಬೇಕು. ಹೇಗೆ ಮುಗಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಈ 3 ಇದರಿಂದ ನೀವು ಈ ಥರದ ಒಂದು ಶ್ರಗ್ಗನ್ನು ಧಾರಾಳವಾಗಿ ಹಾಕಿ ಉಪಯೋಗಿಸ್ಕೊಳ್ಬಹುದು. ಈಗ ಇದರಲ್ಲಿ ನಾನು ಬರೀ ನಿಟ್ ಒಂದೇ ಹಾಕಿರೋದು, ಇದರಲ್ಲಿ ಪರ್ಲ್ ಹಾಕೇ ಇಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿದ್ದಾದಮೇಲೆ ನಾನು ಮುಂದಿನ ಇದರಲ್ಲಿ ಪರ್ಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದು 2 ಸತಿ ನಿಟ್ ಮಾಡಿಕೊಳ್ಳಿ. ಮೊದಲನೇ ನಿಟ್ ಮಾಡಿರೋದನ್ನು ಎರಡನೇ ನಿಟ್ ಮಾಡಿರೋ ಇದಕ್ಕೆ ಹಾಕಿ ಅದನ್ನು ಬಿಟ್ಬಿಡಿ. ಈಗ ಮೊದಲನೇದು ಎರಡನೇ ರಿಂಗ್ ಒಳಗೆ ಹೋಯಿತು, ಅದು ಕೆಳಗೆ ಬಿಟ್ಬಿಟ್ವಿ. ಈಗ ಮತ್ತೆ ಮೂರನೇದನ್ನು ಹಾಗೆ ನಿಟ್ ಮಾಡ್ತೀವಿ. ಈ ಎರಡನೇ ನಿಟ್ ಮಾಡಿರೋದನ್ನು ಮೂರನೇ ನಿಟ್ ಮಾಡಿರೋದ್ರ ಮೇಲೆ ಹಾಕಿ ಇದನ್ನು ಬಿಟ್ಬಿಡ್ತೀವಿ. ಹಾಗೆ 4ನೇದು. ಈ ಥರ ಮಾಡ್ತಾ ಹೋದರೆ ನಿಮಗೆ ಅದು ಎಂಡ್ ಆಗ್ತಾ ಹೋಗುತ್ತೆ. ಇದು ಕೊನೆಯಲ್ಲಿ ಮೇಲ್ಗಡೆ ಎಂಡ್ ಆಗಿರೋದು. ಇದು ತುಂಬ ಸಿಂಪಲ್, ಏನು ಕಷ್ಟ ಏನಿಲ್ಲ. ಇದರಲ್ಲಿ ಯಾರು ಬೇಕಾದರೂ ಹಾಕಬಹುದು. ಈ ಥರ ಇದು ಕೊನೆಗೊಳ್ತಾ ಹೋಗುತ್ತೆ. ಕೊನೆವರೆಗೂ ನೀವು ಇದೇ ಥರ ಮಾಡಬೇಕು. ಈಗ ಇದು ಕೊನೆಗೆ ಬರ್ತಾ ಇದ್ದೀವಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಟಿಫಿಕೇಷನ್ಗೋಸ್ಕರ ಕೆಳಗಡೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಕೊನೆ. ಇದನ್ನು ಇದರೊಳಗೆ ತೋರಿಸ್ಬಿಟ್ಟು ಕತ್ತರಿಸ್ಬಿಡಬೇಕು. ಆಮೇಲೆ ಈ ತುಂಡುಗಳೇನಿರುತ್ತೋ ಅದನ್ನು ಇದ್ರ ಒಳಗಡೆ ನೇಯ್ಕೊಂಡು ಹೋಗಬೇಕು. ಇಲ್ಲಿಗೆ ಈ ಒಂದು ಶ್ರಗ್ನ ಹೇಗೆ ಮಾಡೋದು ಅನ್ನೋದು ನೀವು ತಿಳ್ಕೊಂಡಿದ್ದೀರಾ. ಇದರಿಂದ ನಿಮ್ಮ ನಿಟ್ ಮಾಡೋ ಇದು ಕ್ಲೀನಾಗಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ, ಬರುತ್ತೆ. ನಿಟ್ಟಾದರೂ ಕೂಡ ಇದು ಎರಡೂ ಕಡೆ ನಿಟ್ ಮಾಡಿರೋದ್ರಿಂದ ನಿಮಗೆ ಕಾಣೋದು ಬರೀ ಪರ್ಲ್ ಹೊಲಿಗೆ ಮಾತ್ರನೇ. ನೀವು ಎಲ್ಲ ಕಡೆ ನಿಟ್ ಮಾಡ್ತಾ ಹೋದರೆ ನಿಮಗೆ ಗೋಚರಿಸೋದು ಬರೀ ಪರ್ಲ್ ಮಾತ್ರ. ಈ ಥರ ಸ್ಟ್ರಕ್ಚರ್ ಬರಬೇಕು ಅಂತಂದರೆ ನೀವು ಒಂದು ಕಡೆ ನಿಟ್ಟು ಮತ್ತು ಇನ್ನೊಂದು ಕಡೆ ಪರ್ಲು ಹಾಕಬೇಕು. ಈ ಪರ್ಲ್ ಹಾಕೋದನ್ನು ನಾನಿನ್ನು ವಿಡಿಯೋ ಮಾಡಿ ಹಾಕಿಲ್ಲ. ನನ್ನ ಮುಂದಿನ ವಿಡಿಯೋದಲ್ಲಿ ಪರ್ಲ್ ಮಾಡೋದನ್ನು ತೋರಿಸ್ತೀನಿ. ಥ್ಯಾಂಕ್ ಯು.